ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೂಡ ರಿಲೀಸ್ ಆಗಿರುವಂತದ್ದು. ನಾನೀಗ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿ ಕಾಟೇರನ ಉತ್ಸವ ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಕಾಟೇರಮ್ಮನ ಆಶೀರ್ವಾದದಿಂದ ಮಾಡಿರೋ ಒಂದು ಈ ಸಿನಿಮಾ. ಹೀಗಾಗಿ ಕಾಟೇರಮ್ಮನನ್ನ ಇಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ನಿನ್ನೆ ಇಲ್ಲಿ ಕಾಟೇರಮ್ಮ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿರುವಂತದ್ದು. ಸೊ ಇವತ್ತು ಇಡೀ ದಿನ ಕಾಟೇರ ಡೇ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಕಾಟೇರ ಉತ್ಸವವನ್ನ ಮಾಡ್ತಿದ್ದಾರೆ. ಮಧ್ಯರಾತ್ರಿಯಿಂದಲೇ ಶೋಗಳು ಸ್ಟಾರ್ಟ್ ಆಗಿದೆ. ಸೊ ಥಿಯೇಟರ್ ನಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ನೀವು ನೋಡ್ತಾ ಇರ್ಬೋದು. ದರ್ಶನ್ ಥಿಯೇಟರ್ಗೆ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಸಂಭ್ರಮ ಮುಗಿಲು ಮುಟ್ಟಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾವ ರೀತಿ ಇಡೀ ಥಿಯೇಟರ್ನ ಪೋಸ್ಟರ್ ಕಟ್ಔಟ್ಗಳಿಂದ ಫ್ಯಾನ್ಸ್ ಮುಚ್ಚಿದ್ದಾರೆ. ಥಿಯೇಟರ್ ಕೂಡ ಕಾಣಿಸದೇ ಇರೋ ರೀತಿ ಫ್ಯಾನ್ಸ್ ಈಗ ಆಲ್ರೆಡಿ ಮಧ್ಯರಾತ್ರಿಯಿಂದಲೇ ಶೋ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ 2 ಶೋಗಳು ಮುಗಿದಿದ್ದು ಸಿನಿಮಾಗೆ ಸೂಪರ್ ಡೂಪರ್ ರೆಸ್ಪಾನ್ಸ್ ಕೇಳಿ ಬಂದಿರುವಂತದ್ದು. ಅಂದ್ರೆ ಕಾಟೇರದಲ್ಲಿ ದರ್ಶನ್ ಈ ಒಂದು ಲೈಫ್ ಟೈಮ್ ಅಲ್ಲಿ ಮಾಡದೇ ಇರುವಂತ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೂಪರ್ ಕ್ಯಾರೆಕ್ಟರ್ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರುವಂತದ್ದು. ಇನ್ನು ಮಧ್ಯರಾತ್ರಿ 12 ಗಂಟೆಯಿಂದಲೇ ಎಲ್ಲ ಗರಾಜ್ ನೆಟ್ವರ್ಕ್ ಗ್ರೇಟ್, ಕ್ಲೇಮ್ ಕವರ್ ಗ್ರೇಟ್, price wait wow, price be great. Tata AIG car insurance, trusted name, fantastic name. ಅಂದ್ರೆ ಸುಮಾರು 1-2 ಶೋಗಳಾಗುತ್ತೆ. ಆದ್ರೆ 20ಕ್ಕೂ ಹೆಚ್ಚು ಮಧ್ಯರಾತ್ರಿ ಶೋಗಳಾಗಿರುವಂತದ್ದು. ಇನ್ನು ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ಇದೆ ನೀವು ನೋಡ್ತಾ ಇರ್ಬೋದು. ಅವರೆಲ್ಲರೂ ಯಾವ ರೀತಿ ದರ್ಶನ ನೋಡಿ ಅವರು ಪುನೀತರಾಗಿದ್ದಾರೆ ಅಂತ ಅವ್ರನ್ನ ಮಾತಾಡೋಣ. ದರ್ಶನ್ ಅವ್ರ ಸಿನಿಮಾ ಅಂತ ಅಂದ್ರೆ ನಿಮ್ಗೆ ಅವತ್ತು ಇಡೀ ದಿನ ಹಬ್ಬ ಕಾಟೇರಮ್ಮ ಕೈ ಬಿಡಲ್ಲ ಯಾವತ್ತೂ ಅಷ್ಟೇ. ನಮ್ಮ ಬಾಸ್ಗೆ ಕೈ ಹಿಡಿದಾಳೆ ಕಾಟೇರಮ್ಮ. ಇವತ್ತು ನಮ್ಮ ಕಾಟೇರಮ್ಮಗೆ ನಾವು ಅಭಿಷೇಕ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಹರ್ಸ್ಕೊತಾ ಇದೀವಿ. ಹಿಂಗೆ ಓಡ್ಲಿ ಮೂವಿ ಅಂತ ನಮ್ ಖುಷಿ. ನಮ್ಮ ಬಾಸ್ ನೋಡಿ ಈ ತರ ಫೈಟ್ ಸೀನು ಯಾವ ಹಾಲಿವುಡ್ ಅಲ್ಲಿ ಯಾವ ಬಾಲಿವುಡ್ ಅಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ನೆಕ್ಸ್ಟ್ ಡೆವಿಲ್ ಬರುತ್ತೆ. ಡೆವಿಲ್ ಕಿತ್ಕಿಂತ ಜೋರಾಗಿ ಮಾಡ್ತೀವಿ. ನೆಕ್ಸ್ಟ್ ಡೆವಿಲ್ ಬರುತ್ತೆ. ಇದು ಕಾಟೇರ ಸುಮ್ಮನೆ ಸ್ಯಾಂಪಲ್. ಡೆವಿಲ್ ಬರುತ್ತೆ ಇನ್ನ. ಎಲ್ಲ ಮೇಡಮ್ ಎಲ್ಲ ಫ್ಯಾಮಿಲಿ ಕರ್ಕೊಂಡ್ ನೋಡ್ಬೇಕು. ಇಷ್ಟ ಆಗೇ ಆಗ್ತಾರೆ. ಮೇಡಮ್ ಬಾಸು ಅನ್ನದಾತನೇ ದೇವರು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಹೇಗ್ ಅನ್ನಿಸ್ತು ಸಿನಿಮಾ ನೋಡಿದಾಗ? ತುಂಬಾ ಚೆನ್ನಾಗಿದೆ. ಆಮೇಲೆ ಅನ್ನದಾತರಿಗೆ ಆಮೇಲೆ ಜಾತಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಗೊತ್ತಾ, ಅವ್ರಿಗೂ ಒಳ್ಳೆ ಮೆಸೇಜ್ ಇದು. ಜೈ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಹೆಂಗಿದೆ ಅವರು ತಾತನ ಲುಕ್? ಹೆಂಗಿದೆ ಅವ್ರದ್ದು? ಸಖತ್. ಅವ್ರು ಯಾವ್ದಾವ್ ಲುಕ್ ಟಾಲಿವುಡ್ ಯಾವ್ದ್ರಲ್ಲಿಲ್ಲ ಮೇಡಮ್. ಇದೇ ಫಸ್ಟ್ ಒನ್ ನಡ್ಲಿ ಜಾತಿ ಭೇದ ಮಾಡ್ತಿರೋ ಅದೇ ತರ ಇತ್ತು. ಇವಾಗ ಯಾವ ತರ ಚೇಂಜ್ ಆಯ್ತಿದೆ ಅದೆಲ್ಲ ಇದೆ. ಹಿಂಗೆ ತುಂಬಾ ಚೆನ್ನಾಗಿದೆ ಫಿಲಂ. ಎಲ್ಲರೂ ಬಂದು ನೋಡ್ಬೋದು. ಒಳ್ಳೆ ಮೆಸೇಜ್ ಇದೆ. ರೈತರಿಗಾಗ್ಲಿ ಜಾತಿ ಅನ್ನೋರಾಗ್ಲಿ ಎಲ್ಲರೂ ಬಂದು ನೋಡ್ಬೋದು. ಒಳ್ಳೆ ಮೆಸೇಜ್ ಇದೆ. ಡಿ ಬಾಸ್ ಒಳ್ಳೆ ಫಿಲಂ ಮಾಡಿದ್ದಾರೆ. ಅದ್ರಲ್ಲಂತೂ ಲಾಸ್ಟ್ ಅಲ್ಲಿ ಅವ್ರು ಕೊಡ್ತಾರಲ್ಲ ಲವ್ ಫೇಲಿವರ್ದು ಲುಕ್, ಅದ್ರಲ್ಲಂತೂ ಎಲ್ಲರೂ ಸೈಲೆಂಟ್ ಆಗಿ ನೋಡ್ಬೇಕು. ಆ ತರ ಇದೆ. ಕಣ್ಣಲ್ಲಂತೂ ನೀರ್ ಬಂದೇ ಬರುತ್ತೆ. ಎಲ್ಲರಿಗೂ ಬಂದೇ ಬರುತ್ತೆ. ಸ್ಟೋರಿ ಎಲ್ಲ ಹೇಳ್ತಾ ಇರಲ್ಲ, ಸ್ಟೋರಿ ಹೇಳ್ತಾ ಇಲ್ಲ. ಮೇಡಮ್ ಇನ್ನು ಒಂದ್ ವಾರ ನೋಡ್ತೀವಿ ಮೇಡಮ್ ನಾವು. ನೋಡಿದ್ರಲ್ಲ ಯಾವ ರೀತಿ ಅಭಿಮಾನಿಗಳು ಕಾಟೇರ ಸಿನಿಮಾ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸಿನಿಮಾ ಸೂಪರ್ ಆಗಿದೆ, ಎಲ್ಲರೂ ನೋಡ್ಲೇಬೇಕು, ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾ ನೋಡಿ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರುವಂತದ್ದು. ಒಟ್ನಲ್ಲಿ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಕಾಟೇರ ಸಂಭ್ರಮ ಮುಗಿಲು ಮುಟ್ಟಿದೆ. ಇಡೀ ಥಿಯೇಟರ್ ಜೊತೆಗೆ ಇಡೀ ಏನು ರಾಜ್ಯಾದ್ಯಂತ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗಿ ಇವತ್ತು ಇಡೀ ದಿನ ಪ್ರದರ್ಶನ ಆಗ್ತಿದ್ದು. ಬಾಕ್ಸ್ ಆಫೀಸ್ ಕಿಂಗ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಆಗ್ತಾರಾ ಅಂತ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.